ಹಲ್ಲು ನೋವಿಗೆ ಅಂತ ಯೂಸ್ ಮಾಡ್ತೇವೆ. ಇದು ಸ್ವಲ್ಪ ತಿನ್ನಲಿಕ್ಕೆ ಸ್ವಲ್ಪ ಖಾರ ಖಾರ ಇರ್ತದೆ. ಇದು ಹಲ್ಲು ನೋವಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಯ್ ಹಲೋ, ನಾನು ಚೈತ್ರ ಮಂಗಳೂರು. ನಮ್ಮ ತೋಟದಲ್ಲಿ ಇವತ್ತೊಂದು ಎಂತ ಹೇಳಿದರೆ ಒಂದು ಮೆಣಸು ತೋರಿಸ್ತೇನೆ. ಅದು ಎಂತ ಅಂತ ಹೇಳಿ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ. ಹೂವಿನ ಗಿಡ ಎಲ್ಲ ತುಂಬ ಉಂಟು ಇಲ್ಲಿ. ನಾನು ತೋರಿಸ್ತೇನೆ ಒಂದು ಮೆಣಸು, ಈ ಮೆಣಸು. ಅದಕ್ಕೆ ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿ, ತೋರಿಸ್ತೇನೆ. ನಮ್ಮ ಕಡೆಯಲ್ಲಿ ಈ ಮೆಣಸಿಗೆ ಗಾಂಧಾರಿ ಮೆಣಸು ಹೇಳ್ತಾರೆ. ಗಾಂಧಾರಿ ಮೆಣಸು, ಸಣ್ಣ ಮೆಣಸು, ಮತ್ತೆಂತ ಜೀರಿಗೆ ಮೆಣಸು ಹೇಳ್ತಾರೆ ಈ ಮೆಣಸಿಗೆ. ಹಾಗೆ ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿ. ಇದನ್ನು ನಿಂಬೆ ಹಣ್ಣು ಇರ್ತದಲ್ಲ, ಅದಕ್ಕೆ ಇದು ನಿಂಬೆ ಹುಳಿ ಉಪ್ಪಿನಕಾಯಿ ಎಲ್ಲ ಹಾಕ್ತಿರಲ್ಲ, ಅದಕ್ಕೆಲ್ಲ ಯೂಸ್ ಹಾಕ್ಬೋದು. ನಿಮಗೆ ಇದನ್ನು ಜಜ್ಜಿ ಎಲ್ಲ ಹಾಕ್ಬೋದು. ಇಲ್ಲದಿದ್ದರೆ ನೀವು ಉಪ್ಪಲ್ಲಿ ಹಾಕಿಟ್ರೆ ಸುಮ್ಮನೆ ಹೀಗೆ ಊಟ ಮಾಡುವಾಗ, ಗಂಜಿ ಊಟ ಮಾಡುವಾಗ ಎಲ್ಲ ತಿನ್ಬೋದು ಇದನ್ನು. ನಾನು ಹಾಗೆ ಯೂಸ್ ಮಾಡ್ತೇನೆ, ನನಗಂತೂ ಇಷ್ಟ ಇದು. ನಾನಿವಾಗ ಹಣ್ಣು ಕೊಯ್ತಾ ಇದ್ದೇನೆ ನೋಡಿ, ಹೀಗಿರ್ತದೆ ಹಣ್ಣು. ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿ, ನನಗೊಂದು ಕಮೆಂಟ್ ಮಾಡಿ ಆಯಿತಾ. ಇದಕ್ಕೆಂತ ಹೇಳ್ತಾರೆ ನಿಮ್ಮ ಕಡೆ ಅಂತ. ನಮ್ಮ ಕಡೆ ಇದಕ್ಕೆ ಜೀರಿಗೆ ಮೆಣಸು, ಮತ್ತು ಸಣ್ಣ ಮೆಣಸು, ಗಾಂಧಾರಿ ಮೆಣಸು ಹೇಳ್ತಾರೆ. ನಿಮ್ಮ ಕಡೆ ಏನಾದರೂ ಬೇರೆ ಹೆಸರು ಏನಾದರೂ ಇದ್ದರೆ ಹೇಳಿ ನಮಗೆ. ನನಗಿಷ್ಟು ಸಿಕ್ಕಿತ್ತು ಸಾಕು. ನಾನೊಂದು ನಿಂಬೆ ಹುಳಿದ್ದು ಒಂದು ಉಪ್ಪಿನಕಾಯಿ ಹಾಕಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕುವ ಅಂತ, ಸ್ವಲ್ಪ ಟೇಸ್ಟ್ ಬರ್ತದೆ. ಹೀಗೆ ಹುಡುಕಬೇಕು. ಇಲ್ಲಿ ಇತ್ತು, ತುಂಬ ಗಿಡಗಳೆಲ್ಲ ಇತ್ತು, ಬಟ್ ಇವಾಗಿಲ್ಲ, ಎಲ್ಲ ಹೋಗಿದೆ. ಎಲ್ಲ ಕ್ಲೀನ್ ಮಾಡುವಾಗ ಇಲ್ಲಿ ತೋಟ ಎಲ್ಲ. ನಮ್ಮ ಬಿಲ್ಲಿ ಬಂದಿದ್ದಾನೆ, ಬಿಲ್ಲಿ. ಬಿಲ್ಲಿ ಹೂವಿನ ಗಿಡ ಎಲ್ಲ ಉಂಟು ಇಲ್ಲಿ ತುಂಬ. ಇದೆಲ್ಲ ನಾವು ಎಂತ ನೆಟ್ಟದ್ದು ಅಂತಲ್ಲ, ಅದು ಅಲ್ಲಿ ಅಂಗಳದಲ್ಲೆಲ್ಲ ಕ್ಲೀನ್ ಮಾಡುವಾಗ ಬಿಸಾಡಿದ್ದು. ಅದು ಇಲ್ಲಿ ಮಳೆ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನಿಮಗೆ ಈ ಗಿಡ ಗೊತ್ತಿದ್ರೆ ಹೇಳಿ ನನಗೆ. ಇದರದ್ದು ಇದನ್ನು ನಾವು ಹಲ್ಲು ನೋವಿಗೆ ಅಂತ ಯೂಸ್ ಮಾಡ್ತೇವೆ. ಇದು ಸ್ವಲ್ಪ ತಿನ್ನಲಿಕ್ಕೆ ಸ್ವಲ್ಪ ಖಾರ ಖಾರ ಇರ್ತದೆ. ಇದು ಹಲ್ಲು ನೋವಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಲ್ಲು ನೋವಿರುವ ಕಡೆ ಇದನ್ನು ಎಲ್ಲಿ ಹಲ್ಲು ನೋವಿರ್ತದೆ ಅಲ್ಲಿ ನೀವು ಜಗ್ದು ಸ್ವಲ್ಪ ಹೊತ್ತು ಇಟ್ಟಿರಬೇಕು. ಆವಾಗ ಸ್ವಲ್ಪ ಖಾರ ಖಾರ ಫೀಲಾಗಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಮೊದಲು ನಮ್ಮ ಅಮ್ಮ ಟ್ರೈ ಮಾಡ್ತಾಯಿದ್ರು. ನಮ್ಮ ಅಮ್ಮನಿಗೆ ಮೊದಲು ಹಲ್ಲು ನೋವೆಲ್ಲ ಇರ್ತಿತ್ತು, ಅವಾಗೆಲ್ಲ ಇದನ್ನು ಮಾಡ್ತಾಯಿದ್ರು. ನಮಗೆ ಕೂಡ ಗೊತ್ತಿರಲಿಲ್ಲ. ನನ್ನ ಅಜ್ಜ ಹೇಳಿದ್ದು ನನಗೆ, ಹಾಗೆ ಗೊತ್ತು ನನಗೂ ಕೂಡ. ನಾನು ಇದನ್ನು ನೋಡಿದ್ರೆ ತುಂಬ ಟೈಮ್ ಆಯಿತು. ನನಗೆ ಇಲ್ಲಿ ತೋಟದಲ್ಲಿ ಸಿಕ್ತು ನನಗೆ. ನಿಮ್ಮ ಕಡೆ ಕೂಡ ಇದ್ದರೆ, ನಿಮ್ಮ ಕಡೆ ಕೂಡ ಇದಕ್ಕಿಂತ ಹೇಳ್ತಾರೆ ಅಂತ ಹೇಳಿ. ಇದು ಏನಕ್ಕೆಲ್ಲ ಯೂಸ್ ಆಗ್ತದೆ ಅಂತ. ನನಗೆ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ, ಇದರ ಎಲೆ ಕೂಡ ತಿನ್ಬೋದು ಅಂತ. ಬಟ್ ಇದು ಎಲೆ ತಿನ್ಬೋದೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿರುವ ಹಾಗೆ ಇದನ್ನು, ಈ ಹಣ್ಣು ಬರ್ತದಲ್ಲ, ಈ ಹಳದಿ ಕಲರ್ ಉಂಟಲ್ಲ ಹೂವು, ಇದನ್ನು ತಿನ್ಬೋದು ಅಂತ. ಇದು ಸ್ವಲ್ಪ ಖಾರ ಖಾರ ಫೀಲ್ ಆಗ್ತದೆ. ನಿಮಗೆಲ್ಲ ಗೊತ್ತಿದ್ದರೆ ನನಗೆ ಹೇಳಿ, ಇದಕ್ಕೇನು ಹೇಳ್ತಾರೆ ಅಂತ, ಹೇಗೆ ಯೂಸ್ ಮಾಡ್ಬೋದು, ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ನೋಡಿ. ತುಂಬ ಅದೊಂದೇ ಗಿಡ ಇರೋದು, ತುಂಬ ಇಲ್ಲ. ವಿಡಿಯೋ ಇಷ್ಟ ಆದರೆ ಬೇರೆ ನಿಮಗೆ ನಾನು ತೋರಿಸುವಂಥದ್ದು ಏನಿಲ್ಲ. ನಮ್ಮ ತೋಟ ಅಷ್ಟೊಂದು ದೊಡ್ಡದೇನಲ್ಲ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಈ ಇನ್ಫಾರ್ಮೇಷನ್ ಏನಾದರೂ ಬೇರೆ ನಾನಿವಾಗ ತೋರಿಸಿದ್ರಲ್ಲಿ, ಇವಾಗ ಅದೇ ಮೆಣಸುಗೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಅದೊಂದು ಹಲ್ಲು ನೋವಿಗೆ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಅದು ನಿಮಗೆ ನಿಮ್ಮ ಕಡೆ ಇದ್ದರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೊಂದು ಸ್ವಲ್ಪ ಹೇಳಿ. ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರಲ್ಲ, ಹಾಗೆ ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.